ರಾಜ್ಯ ರಾಜಕೀಯದಲ್ಲಿ ಸದ್ಯ ಪ್ರಾಸಿಕ್ಯೂಷನ್ ಅಸ್ತ್ರ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ ಮೇಲೆ ರಾಜಕೀಯ ವಲಯದಲ್ಲಿ ಸುಂಟರಗಾಳಿ ವಾಗ್ವಾದ ಶುರುವಾಗಿದ್ದು ಹಲವು ನಾಯಕರ ನಡುವೆ ಸುತ್ತುತ್ತಾ ಇದೆ. ಈ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಮಧ್ಯೆ ಮಾತಿನ ವಾಗ್ಯುದ್ಧ ಶುರುವಾಗಿದ್ದು ಸಿಎಂ ವಿರುದ್ಧ ಎಚ್.ಡಿ.ಕೆ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಏನು 550 ಎಕರೆ ಮಂಜೂರು ಮಾಡಿದ್ದೇನೆ ಎಂಬುದು ಬೊಗಳೆ, ನನ್ನ ಸಹಿ ಫೋರ್ಜರಿಯಾಗಿದೆ, ನನ್ನ ಬರವಣಿಗೆ ಫೋರ್ಜರಿಯಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಕಲಿ ವರದಿ ನೆತ್ತಿ ಮೇಲಿಟ್ಟು ಉಪ್ಪಿನಕಾಯಿ ಚಪ್ಪರಿಸ್ತಾ ಇದ್ದಾರೆ. ಸಿದ್ದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಅಂತ ಹೇಳಿಕೊಳ್ತಾರೆ, ಆದರೆ ವೈಟ್ನರ್ ಉಜ್ಜಿ ಕಪ್ಪು ಚುಕ್ಕೆ ತೆಗೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ದಾರೆ. ಬೇಲೆಕೇರಿಯಲ್ಲಿ ಕೆಲ ಅದಿರು ಕದ್ದ ಅಸಾಮಿಗಳಿದ್ದಾರೆ. ಅದಿರು ಕಳ್ಳರ ಜೊತೆ ನಿಮ್ಮ ಸಿದ್ಧಹಸ್ತ ಶಾಮೀಲಾಗಿಲ್ಲವೇ, ನಿಮ್ಮ ಗಣಿಪುರಾಣ ಬಿಚ್ಚಿದರೆ ಏನೇನಾಗುತ್ತೆ ಗೊತ್ತಾ ಅಂಥೇಳಿ ನಿಮ್ಮ ಮನೆ ಮುಂದೆ ಪೊಲೀಸರು ಕ್ಯೂ ನಿಲ್ತಾರೆ ಹುಷಾರ್ ಅಂತೇಳಿ ಒಂದು ಆವಾಜ್ ಕೂಡ ಹಾಕಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ವಿರುದ್ಧವೇ ಗಣಿ ಬಾಂಬ್ ಹಾಕಿದ್ದಾರೆ ಎಚ್.ಡಿ.ಕೆ. ಆದರೆ ಇದಕ್ಕೆ ಅವರೊಂದು ಸಾಕ್ಷ್ಯ ಕೊಡಬೇಕು. ಇಲ್ಲ ಅಂತಂದರೆ ಈ ಥರ ಹೇಳಿ ಹೋದರೆ ಒನ್ಸ್ ಅಗೇನ್ ಹಿಟ್ ಆ್ಯಂಡ್ ರನ್ ಆಗುತ್ತೆ. ಬೇಲೆಕೇರಿ ಅದಿರು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಇದ್ದರೆ, ಸಿದ್ದರಾಮಯ್ಯನವರ ಆಪ್ತರಿದ್ದರೆ ಒಂದು ದಾಖಲೆ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ಅವರೇ. ಯಾಕಂದರೆ ತುಂಬ ಸೀರಿಯಸ್ ಆಗಿ ಎಲ್ಲವನ್ನು ತಗೋತಾರೆ. ನೀವು ಪದೇ ಪದೇ ಸುಮ್ಮನೆ ಹೇಳಿಬಿಟ್ರೆ ಅದು ಹಿಟ್ ಆ್ಯಂಡ್ ರನ್ ಆಗುತ್ತೆ. ದಾಖಲೆ ಬಿಡುಗಡೆ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀವಿ. ನಿನ್ನೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರು ಊಹೆ ಮಾಡದ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯ ಸರ್ಕಾರವನ್ನು ಇನ್ನು 6 ತಿಂಗಳಲ್ಲಿ ಬೀಳಿಸೋದಾಗಿ ಅಮಿತ್ ಶಾಗೆ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಅಮಿತ್ ಶಾಗೆ ಭರವಸೆ ಕೊಟ್ಟಿದ್ದಾರೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ. ಎಲ್ಲಿ ಹೇಳಿದ್ದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಏನು ಅಂತ ಅಮಿತ್ ಶಾಗೆ ಭರವಸೆ ಕೊಟ್ಟಿದ್ದಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ 6 ತಿಂಗಳಲ್ಲಿ ಸರ್ಕಾರ ಬೀಳಿಸ್ತೀವಿ, ಆದರೆ ನಮ್ಮ ಸರ್ಕಾರ ಕೆಡುವುದು ಸಾಧ್ಯ ಇಲ್ಲ ಅಂತ ಸಂಪುಟದ ಸಚಿವರೇ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರು ಹೇಳಿದ್ರು ನೋಡಿ, ಸರ್ಕಾರವನ್ನ ಇವತ್ತು ಇವರು ಕೆಡಬೇಕಾಗಿದ್ರೆ, ಬೆಳೆಸಬೇಕಾಗಿದ್ರೆ 2/3 136 2/3 ಎಷ್ಟಾಗುತ್ತೆ? 80+ ಆಗುತ್ತಲ್ಲ. 100 ಅಂದರೆ ಆಂಟಿ ಡಿಫೆಕ್ಷನ್ ಲಾ ಲಾಗು ಆಗದೆ 2/3 ಇದನ್ನು ಮಾಡ್ಬೇಕಂದ್ರೆ 80ಕ್ಕಿಂತ ಜಾಸ್ತಿ ಶಾಸಕರು ಸರ್ಕಾರವನ್ನು ಏನೋ ಮೈನಾರಿಟಿಗೆ ತಂದು ಇರುವಂಥ JDS ಮತ್ತು BJPಗಿಂತ ಕಡಿಮೆ ಸೀಟಿಗೆ ತಂದು ಈ ಕೆಲವೊಂದು ಶಾಸಕರು ರಾಜೀನಾಮೆ ಕೊಡಿಸಿ ಅವ್ರನ್ನ ಆರಿಸ್ತವ್ರು. ಹಿಂದೆ ಏನೋ ಆಪರೇಷನ್ ಕಮಲ ಮಾಡಿದ್ರಲ್ಲ, ಹಾಗೆ ಮಾಡಬೇಕಾದ್ರೂ 60 MLAs ಬೇಕು. ನಿನ್ನೆ DK ಶಿವಕುಮಾರ್ ಕೂಡ ಇದು ಹೇಳಿದರು, ನಾನು ಅನೇಕ ಸಾರಿ ಇದನ್ನು ಹೇಳಿದ್ದೀನಿ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಸರ್ಕಾರ ಬೀಳೋದು ಈಸಿನಾ? ಹೇಳಿದಷ್ಟು ನೋ, ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿಗಳ ಬದಲಾಗ್ಬೋದೇನೋ ಗೊತ್ತಿಲ್ಲ, ಆದರೆ ಸರ್ಕಾರ ಬೀಳ್ಸೋಕ್ಕಾಗಲ್ಲ. ಹೆಂಗೆ? ವಿಧಾನಸಭೆಯ ಬಲಾಬಲ ಏನು? ಕಾಂಗ್ರೆಸ್ 155+3 ಅಂದರೆ ಲತಾ ಮಲ್ಲಿಕಾರ್ಜುನ, ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿ ಗೌಡ. BJP ಎಷ್ಟು? 66+1 ಜನಾರ್ದನ್ ರೆಡ್ಡಿ. JDS 19. ನೀವೆಷ್ಟೇ ಪ್ರಯತ್ನ ಪಡಿ, ಮಹಾರಾಷ್ಟ್ರ ಥರ ಇಲ್ಲೇ ಸಾಧ್ಯ ಇಲ್ಲ. ಸಿದ್ದು ಸರ್ಕಾರ ಸೇಫ್ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು, ಅದು ಗೊತ್ತಿಲ್ಲ. ಆದರೆ ಸರ್ಕಾರವನ್ನು ಬೀಳ್ಸೋಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟರು ಆಗಲ್ಲ. ಯಾಕಾಗಲ್ಲ ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ಪತನ ಮಾಡೋದು ಕಷ್ಟ ಇದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ 2 ಪಕ್ಷಗಳಿಗೆ ಬಲಿಷ್ಠರು ಶಾಕ್ ಕೊಟ್ಟರು. ಅಂದರೆ ಈಗ ಶಿವಸೇನೆಯಿಂದ ಉದ್ಧವ್ ಠಾಕ್ರೆ ಇದ್ದರು, ಏಕನಾಥ್ ಶಿಂದೆ ಇದ್ದರು. ಇಬ್ಬರು ಬಲಾಬಲ ಇದ್ದರು. ಏಕನಾಥ್ ಶಿಂದೆ ಹೊರಟೋದ್ರು. ಇದರಲ್ಲಿ NCPಯಲ್ಲಿ ಶರದ್ ಪವಾರ್ ಇದ್ದರು, ಅವರದೇ ಸಂಬಂಧಿ ಅಜಿತ್ ಪವಾರ್ ಇದ್ದರು. ಅಜಿತ್ ಪವಾರ್ ಹೋಗೋದಕ್ಕೆ ಕಾರಣ ಅವ್ರ ಮೇಲೆ ಕೂಡ ಬೇರೆ ಬೇರೆ ವಾಷಿಂಗ್ ಪೌಡರ್ ನಿರ್ಮಾ ಇತ್ತು. ಆದರೆ ಕರ್ನಾಟಕದಲ್ಲಿ ಅಂಥ ಬಲಿಷ್ಠ ನಾಯಕರು ಯಾರಿದ್ದಾರೆ? ಅಂದರೆ ಒಂದು 65 ಜನರನ್ನು ಕರ್ಕೊಂಡು ಹೋಗುವಂಥ ನಾಯಕರು ಯಾರಿದ್ದಾರೆ?
ಆಯ್ತಪ್ಪ, ಸಿದ್ದರಾಮಯ್ಯನವರನ್ನೇ ಕರ್ಕೊಂಡು ಹೋಗೋಕ್ಕಾಗತ್ತಾ? ಬನ್ನಿ, ನಿಮ್ಮ ಮೂಡ ಹಗರಣ ಎಲ್ಲ ಇದೆ, ಕ್ಲೀನ್ ಮಾಡೋಣ. ಹಾಂ, ಸಿದ್ದರಾಮಯ್ಯ ಕಣ ಮನಸ್ಸಿನಲ್ಲೂ ಬಿ ಜೆ ಪಿಗೆ ಸೇರೋಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರೋದೇ ಇಲ್ಲ. ಬೇಕು ಅಂತಂದರೆ ಈ ಹಿಂದೆನೇ ಹೋಗ್ಬೋದಾಗಿತ್ತು, ಅವರಿಗೆ ಅವಕಾಶಗಳಿತ್ತು. ಕರ್ನಾಟಕದಲ್ಲೂ ದೋಸ್ತಿ ಸರ್ಕಾರ ರಚನೆ ಮಾಡ್ಬೋದು, ಹೇಗೆ? ಆದರೆ 2/3 ಶಾಸಕರನ್ನು ಸೆಳೆಯಬೇಕು. ಕಾಂಗ್ರೆಸ್ಸಿಂದ ಎಷ್ಟು? 134 ಶಾಸಕರ ಪೈಕಿ 89 ಶಾಸಕರು ಬಿಟ್ಟು ಬರಬೇಕು. ಆ 89 ಶಾಸಕರು ಬಿಟ್ಟು ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ನೋಡ್ರಿ. ಅಥವಾ 52 ಶಾಸಕರು ರಾಜೀನಾಮೆ ಕೊಡಬೇಕು. ಅದರ ಅರ್ಥ ಏನು? ರಾಜೀನಾಮೆ ನೆಕ್ಸ್ಟ್ ಗೆದ್ದು ಬರಬೇಕು. ಯಡಿಯೂರಪ್ಪನವರು ಇದ್ದಾಗಲೇ 15 ಜನ ಶಾಸಕರು ಬಂದಿದ್ದು. ಆಮೇಲೆ ಅವರನ್ನು ಗೆಲ್ಲಿಸೋದಕ್ಕೆ ಎಷ್ಟು ತಿನ್ಕಾಡಿದ್ರು ಅಂತಂದರೆ ನಿಮ್ಗೆ ಗೊತ್ತಿದೆ. ಈಗಿರುವಂಥ ಕಾಂಜಿ ಪಿಂಜಿ ನಾಯಕರನ್ನು ನಂಬ್ಕೊಂಡು 52 ಶಾಸಕರು ಬರೋದು ನಿಜಾನ? ಒಟ್ಟು 221 ಶಾಸಕರ ಬಲ ಹೊಂದಿರೋ ವಿಧಾನಸಭೆ, 3 ಸಂಸದರ ರಾಜೀನಾಮೆಯಿಂದ 221 ಆಗಿದೆ. ಕುಮಾರಸ್ವಾಮಿ ಇಲ್ಲ, ಆಮೇಲೆ ತುಕಾರಾಮ್ ಇಲ್ಲ, ಆಮೇಲೆ ಬಸವರಾಜ ಬೊಮ್ಮಾಯಿ ಇಲ್ಲ. ಈಗ ಸರ್ಕಾರ ಪತನ ಆಗಬೇಕು ಅಂದರೆ ಕಾಂಗ್ರೆಸ್ನ 52 ಶಾಸಕರು ರಾಜೀನಾಮೆ ಕೊಡಿಸ್ಬೇಕು. 52 ಶಾಸಕರು ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಬಿದ್ದೋಗುತ್ತೆ. 52 ಶಾಸಕರು ರಾಜೀನಾಮೆ ಕೊಟ್ಟರೆ ಒಟ್ಟು ಬಲ 169 ಆಗುತ್ತೆ. 169ರ ಅರ್ಧ ಎಷ್ಟು? 85, 84 ಅಲ್ವಾ? ಎಷ್ಟು? 169 ಅಲ್ಲ, 170. 170 ಅಂದರೆ 130, ಎಷ್ಟು? 70, 140, 150, 160, 170, 10, 85 ಬೇಕು. 169, 85 ಬೇಕು. ಬಿ ಜೆ ಪಿ JDS ರೆಡ್ಡಿ ಸೇರಿದ್ರೆ 85 ಆಗುತ್ತೆ. 52 ಶಾಸಕರು 221 224ರಲ್ಲಿ 3 ಜನ ರಾಜೀನಾಮೆ ಕೊಟ್ಟಿದ್ದಾರಾ? 221ರಲ್ಲಿ 52 ಜನ ರಾಜೀನಾಮೆ ಕೊಟ್ಟರೆ 169. 169 ಅಂತಂದರೆ 85 ಯಾರಿದ್ದಾರೆ ಅವ್ರು ಗೆಲ್ತಾರಾ? ಯಾರು ಸೇರಿದ್ರೆ 85 ಆಗುತ್ತೆ? ಬಿ ಜೆ ಪಿ JDS ಮತ್ತು ರೆಡ್ಡಿ ಸೇರಿದ್ರೆ 86 ಆಗುತ್ತೆ. ಕಾಂಗ್ರೆಸ್ ಎಷ್ಟಾಗುತ್ತೆ? 82 ಆಗುತ್ತೆ. ಆಗ ಮಾಡ್ಬೋದು. ಆದರೆ 52 ಶಾಸಕರು ರಾಜೀನಾಮೆ ಕೊಟ್ಟು ಅವ್ರನ್ನ ಎಲ್ಲಿ ಇಟ್ಕೊಳ್ಳೋದು? 52 ಶಾಸಕರು ಬಂದರೆ ಅಲ್ಲಿ ಮಂತ್ರಿ ಮಾಡಬೇಕಲ್ಲ. ಒಟ್ಟು ಮಂತ್ರಿ ಮಾಡಲಿಕ್ಕಾಗೋದೇ 34 ಆಗತ್ತಾ? 52 ಶಾಸಕರನ್ನ ಇಟ್ಕೊಂಡು ಏನು ಕಲೆಕಾಯಿ ಮಾರಾಟ ಮಾಡೋದು? ಆಗಲ್ಲ. ಸರ್ಕಾರ ರಚಿಸಿದ್ರೂ ಕಷ್ಟ ಇದೆ. ಹೇಗೆ? ಬಿ ಜೆ ಪಿ JDS ದೋಸ್ತಿ ಸರ್ಕಾರ ರಚನೆ ಮಾಡಿದರೂ ಕಷ್ಟ ಇದೆ. 52 ಕಾಂಗ್ರೆಸ್ ಶಾಸಕರನ್ನು ರಾಜೀನಾಮೆ ಕೊಡಿಸಬೇಕು ಅಥವಾ 89 ಶಾಸಕರನ್ನು ಸೆಳೆಯಬೇಕು. ಸಾಧ್ಯ ಇದೆಯಾ? ಅಷ್ಟು ಶಾಸಕರನ್ನು ಸೆಳೆದು ಯಾವ ಸ್ಥಾನ ಕೊಡೋದು? ಯಾವುದೇ ಆಸೆ ಇಲ್ಲದೆ ಶಾಸಕರು ಸುಮ್ಮನೆ ಬಂದುಬಿಡ್ತಾರಾ? ಈಗಾಗಲೇ 2 ಶಾಸಕರು BJP ಮೇಲೆ ಮುನಿದಿದ್ದಾರೆ, ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್. ಇಲ್ಲಿವರೆಗೆ 2ರನ್ನ ಮನವೊಲಿಸಿಲ್ಲ BJP ನಾಯಕರು. ಹೋಗೋದಿದ್ರೆ ಹೋಗ್ರಪ್ಪ ಅಂತೇಳಿ. ಅದರ ನಡುವಲ್ಲಿ ಕಾಂಗ್ರೆಸ್ BJP ಗೌರ್ಮೆಂಟ್ ಮಾಡುತ್ತಾ? ಯಾರನ್ನು ನಂಬ್ಕೊಂಡು ಬರ್ತೀರಿ ನೀವು? ಕುಮಾರಸ್ವಾಮಿ ಅವ್ರನ್ನ ನಂಬ್ಕೊಂಡು ಬರ್ತಾರಾ? ವಿಜೇಂದ್ರ ಅವ್ರನ್ನ ನಂಬ್ಕೊಂಡು ಬರ್ತಾರಾ? ಬರೋದಿದ್ದರೆ ಯಡಿಯೂರಪ್ಪ ರೆಡಿ ಇದ್ದಾರಾ? ಇಲ್ಲ. ಅಲ್ಲಿಗೆ ಖೇಲ್ ಖತಮ್, ನಾಟಕ ಬಂದ್. ಸಿದ್ದರಾಮಯ್ಯ ಸರ್ಕಾರವನ್ನು ಅಲುಗಾಡಿಸೋಕ್ಕಾಗೋದಿಲ್ಲ, ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಂಥ ಹೇಳಿಕೆಗಳು ಬಂದರೆ ಅದೊಂದು ರೀತಿಯಲ್ಲಿ ಗಾಳಿಯಲ್ಲಿ ಗುಂಡೋಡ್ದಂಗೆ. ದ್ಯಾಟ್ಸ್ ಇಟ್. ರಾಜಕೀಯದಲ್ಲಿ ಒಮ್ಮೊಮ್ಮೆ ಸ್ಟಾರ್ಟ್ ಸರಿಯಾಗಿರುತ್ತೆ, ಎಂಡಿಂಗ್ ಎಲ್ಲೆಲ್ಲೋ ಆಗಿರುತ್ತೆ. ಈಗ ಮುಡ ಹೋರಾಟ ಆರಂಭಿಸಿದ ಉದ್ದೇಶ ಏನು? BJP ಮತ್ತು JDS ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ಬೇರೆ ಬೇರೆ ರೀತಿಯ ಹೋರಾಟಗಳಾಗ್ತಾ ಇದೆ. ಆದರೆ ರಾಜೀನಾಮೆ ಕೊಡುವಂಗೆ ಕಾಣ್ತಾ ಇಲ್ಲ. ಆದರೆ ಅದು ಕೊನೆಗೆ ಬಂದು ನಿಂತಿದ್ದು ಕುಮಾರಸ್ವಾಮಿಯವರ ಬುಡಕ್ಕೆ. ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಲೇಬೇಕಾ ಅದಂಥ ಅನಿವಾರ್ಯತೆಗೆ ರಾಜ್ಯಪಾಲರು ಬಂದು ನಿಂತಿದ್ದಾರೆ. ಕೊಟ್ಟಿಲ್ಲ ಅಂದರೆ ಅದು ಪಾಲಿಟಿಕ್ಸ್ ಅಂತ ಆಗುತ್ತೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. 100 ಸಿದ್ದರಾಮಯ್ಯ ಬರಬೇಕು ಮನೆ ಮನ್ಸಕ್ಕೆ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ. ತಣ್ಣಗೆ ಕೂತಿದ್ದ HDKಗೆ ಪ್ರಾಸಿಕ್ಯೂಷನ್ ಬಾಂಬ್. 17 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಿದ್ದು ಮರುಜೀವ. ಮೂಡ ಹಗರಣ ಈಗ ಸರ್ಕಾರ ವರ್ಸಸ್ ಗವರ್ನರ್ ಎನ್ನುವಂತಾಗಿದೆ.
ನೀವ ನೋಡೇ ಬಿಡೋಣ ಅಂತ ರಾಜಕಾರಣ ಶುರು ಮಾಡಿಕೊಂಡಂತೆ ಕಾಣ್ತಾ ಇದೆ. ಆರ್ಟಿಕಲ್ 163ರ ಅಡಿ ಮಂತ್ರಿ ಪರಿಷತ್ಗೆ ಇರುವ ಅಧಿಕಾರ ಬಳಸಿಕೊಂಡ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಬೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದಿರ್ಬೋದು, ಇಂಥದ್ದೆಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀವಿ, ಅದನ್ನು ಬಿಡೋದಿಲ್ಲ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಗಣಿ ಯುದ್ಧ ಶುರುವಾಗಿದೆ. ಆದರೆ ರಾಜ್ಯಪಾಲರ ನಡೆಯ ಮೇಲೆ ಇಬ್ಬರೂ ನಾಯಕರ ಭವಿಷ್ಯ ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅರೆಸ್ಟ್ ಆಗ್ತಾರ ಕುಮಾರಸ್ವಾಮಿ? ಹಾಗಿದ್ರೆ ತಪ್ಪು ಮಾಡಿದ್ರ ಕುಮಾರಸ್ವಾಮಿ? ಬನ್ನಿ ಒಂದೊಂದೇ ಪಾಯಿಂಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರು. ಗಣಿಗೆ ಗುತ್ತಿಗೆ ಪಡೆದ ಕಂಪನಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲಾಗಲಿ ಬೇರೆಲ್ಲೂ ನೋಂದಣಿಯಾಗದ ಕಂಪನಿ ಇದಂತೆ. ಮಹಾರಾಷ್ಟ್ರದ MST, ಕರ್ನಾಟಕದ KST ನಂಬರ್ ಇಲ್ಲ. ಎರಡೂ ರಾಜ್ಯಗಳಲ್ಲಿ ತೆರಿಗೆ ಸಂಖ್ಯೆ ಇಲ್ಲದ ಕಂಪನಿ ಇದು. ಕಂಪನಿ ದೇಶದ ಎಲ್ಲಿ ಕೂಡ ಬ್ಯಾಂಕ್ ಖಾತೆ ಹೊಂದಿಲ್ಲ. ಗಣಿಗಾರಿಕೆ ಅನುಭವವಿಲ್ಲದ ಕಂಪನಿಗೆ ಭೂಮಿ ಮಂಜೂರು ಮಾಡಿದ್ರ ಕುಮಾರಣ್ಣ. ತನ್ನ ಕಚೇರಿ ಇದೆ ಅಂತ ದಾಖಲೆ ಕೊಟ್ಟಿದ್ದ ಕಂಪನಿ ಅಸ್ತಿತ್ವದಲ್ಲೇ ಇಲ್ಲದ ಕಂಪನಿಗೆ ಅಡ್ರೆಸ್ ಎಲ್ಲಿರುತ್ತೆ? ಜಮೀನು ಮಂಜೂರಿನ ವೇಳೆ ನಿಯಮ ಉಲ್ಲಂಘನೆ ಆಗಿದೆ. ಕೇಂದ್ರ ಸರ್ಕಾರದ ಖನಿಜ ನಿಯಮ ಉಲ್ಲಂಘನೆ ಆಗಿದೆ. ಅಡ್ರೆಸ್ಸೇ ಇಲ್ಲ, ಕಂಪನಿ ಇಲ್ಲ. ಕಂಪನಿಗೆ 550 ಎಕರೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಹಾಗಂತದ್ದು ಹೋಗಿಲ್ಲ, ಕಿಕ್ಕೆ ಬ್ಯಾಕ್ ಪಡೆದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಈ ನಡುವೆ ಕುಮಾರಸ್ವಾಮಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನ್ನು ಹೇಳಿದರು, ರಾಜಕೀಯದಲ್ಲಿ ದುಡ್ಡು ಬೇಕಾಗತ್ತೆ, ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ ನಾವು ಅಂತ. ಬಟ್ ಅದು ಎಷ್ಟು ದೊಡ್ಡ ಕಂಟಕವಾಗುತ್ತೆ, ಅರೆಸ್ಟ್ ಆಗುವ ಹಂತಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಕಾದು ನೋಡೋಣ. ಈಗೊಂದು ಬ್ರೇಕ್.